ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಗನೆಂಬ ಗೈಯನ ಪರಿಯ ನಾನೆಂದು ಪೇರ್ವೆನು, ಪರಿಯ ನಾನೆಂದು ಪೇರ್ವೆನು. ಗೆಳೆಯ ಮಾವಿನ ಮರದ ಕೆಳಗೆ ಕೊಳಲನು ನುಡಿದ ಕಳ್ಳಗೌಡನು ಬಳಸಿದ ಚುರುಗಳನ್ನು ಬಳಿಗೆ ಕರೆದನು ಹರುಷದಿ, ಬಳಿಗೆ ಕರೆದನು ಹರುಷದಿ. ತುಂಗೆ ಬಾರಿ ಗೌರಿ ಬಾರಿ ತುಂಗಭದ್ರಿ ತಾಯಿ ಬಾರಿ ಪುಣ್ಯಕೋಟಿ ನೀನು ಬಾರಿ ಪ್ರೇಮದಿ ಎಲ್ಲ ಕರೆದನು. ಎಲ್ಲ ಕರಿದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚಲ್ಲಿ ಸೋಸಿ ಹಾಲ ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆದು. ಹಬ್ಬಿದ ಮಲೆ ಮಧ್ಯದೊಳಗೆ ಅದ್ಭುತನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾರಿದ್ದನು. ಸಿಡಿದು ರೋಷದಿ ಮುರಿಯುತ್ತಾ ಹುಲಿ ಹುಡುಗುಡಿಸಿ ಊರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು. ಕೋಟಿ ಎಂಬ ಹಸುವು ತನ್ನ ಕಂಡಲೆ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆ ನೆನುಕ ಹಿಂದೆದೀಪ ಬರುತ್ತಿದೆ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಒಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಡ ವ್ಯಾಘ್ರನು ಕೂಗಲು. ಒಂದು ದಿನ ಹೊಲಿಗೆ ಕೇಳು ಕಂಡನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ತಂದು ಸೇರುವೆ ಇಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚುವ ಪರಮಾತ್ಮನು. ಹುಲಿಗೆ ಚಂದದಿಂದ ಭಾಷೆ ಇಟ್ಟು ಚಂದನಿಂದನು ನೋಡಿ ಹೋಗುವೆ ಎಂದು ಬಂದನು ದೊಡ್ಡಿಗೆ. ಆರ ಮೊಲೆಯನ್ನು ಕೊಡಿಯಲಮ್ಮ, ಆರ ಸೇರಿ ಬದುಕಲಮ್ಮ, ಆರ ಬಳಿಯಲ್ಲಿ ಮಲಗಲಮ್ಮ, ಆರು ನನಗೆ ಹಿತವರು.
ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆ ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಭಾರತೀಯ ಧರ್ಮಗಳಲ್ಲಿ ಸತ್ಯ ಒಂದು ಮುಖ್ಯ ಪರಿಕಲ್ಪನೆಯಾದರೆ ಪ್ರಾಮಾಣಿಕತೆ ಮನುಷ್ಯನ ನಡತೆಯ ಅಂಶವನ್ನ ಸೂಚಿಸುತ್ತದೆ. ಸತ್ಯ ನಿಷ್ಠುರವಾದರೆ ಪ್ರಾಮಾಣಿಕತೆಯಿಂದ ಇರುವುದು ಅಷ್ಟೇ ಕಷ್ಟಕರ. ನಮ್ಮ ಜೀವನದ ಅನೇಕ ಮಹತ್ವದ ಸಮಯದಲ್ಲಿ ನಮ್ಮ ಎದುರು ಸುಳ್ಳು ಅಥವಾ ಸತ್ಯ ಆಯ್ಕೆಯಾಗಿರುತ್ತದೆ. ಸುಳ್ಳು ಅತ್ಯಂತ ರಮಣೀಯವಾಗಿದ್ದರೆ ಸತ್ಯ ಕಟುವಾಗಿರುತ್ತದೆ. ಆದರೆ ಸತ್ಯವೇ ಅತ್ಯಂತ ಶಕ್ತಿಶಾಲಿ. ಪ್ರಾಮಾಣಿಕತೆ ಅತ್ಯಂತ ಪವಿತ್ರವಾದುದು. ಸತ್ಯ ಪ್ರಾಮಾಣಿಕತೆಯ ಅನುಷ್ಠಾನ ಪ್ರಾರಂಭದಲ್ಲಿ ಕಠಿಣವಾದರೂ ಒಮ್ಮೆ ನಮ್ಮ ವ್ಯಕ್ತಿತ್ವದಲ್ಲಿ ರೂಪುಗೊಂಡರೆ ಮುಂದೆ ಅದು ಸುಲಭವಾಗಿ ಆಚರಣೆಗೆ ಬರುತ್ತದೆ. ಸತ್ಯ ಹಾಗೂ ಪ್ರಾಮಾಣಿಕತೆಯ ಧೈರ್ಯದಿಂದ ಭಯದ ಮೇಲೂ ಜಯ ಸಾಧಿಸಬಹುದು. ಭಯದ ಮೇಲೂ ಜಯ ಸಾಧಿಸಬಹುದು. ನೆನಪಿಡಿ ಬಂಧುಗಳೇ, ಇದುವೇ ಈ ಪುಣ್ಯಕೋಟಿ ಕಥನ ಕವನದ ಸಂದೇಶ.